ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ನೀಡಿರುವ ದೂರಿನಲ್ಲಿ ಇರುವ ಯಾವ ವಿಚಾರವೂ ನಿರಾಧಾರವಲ್ಲ. ಪ್ರತಿಯೊಂದು ದೂರಿಗೂ ಆಧಾರ ನೀಡುತ್ತೇನೆ. ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗಿರುವುದು ನಾನು ಎಂದು ಕಾಂಗ್ರೆಸ್ ಮುಖಂಡ ಡಾ. ರವೀಂದ್ರ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯ್ ನಿರಾಣಿ ತಾವೇ ಸಹಿ ಮಾಡಿದ ಒಪ್ಪಂದದ ಕರಾರು ಉಲ್ಲಂಘಿಸಿದ್ದಾರೆ. ಸರ್ಕಾರಕ್ಕೆ ಕಟ್ಟಬೇಕಾದ ಹಣ ಕಟ್ಟದೆ ನಷ್ಟ ಮಾಡಿರುತ್ತಾರೆ. ಇದು ಮೋಸ ವಂಚನೆ ವ್ಯಾಪ್ತಿಗೆ ಬರುತ್ತದೆ ಎಂದರು. ಗೋಷ್ಠಿಯಲ್ಲಿ ಲೀಗಲ್ ಸೆಲ್ನ ಗೌರೀಶ್, ವಕೀಲ ಮಂಜುನಾಥ್, ಯೂತ್ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ಜಬೀವುಲ್ಲಾ, ಇಂಟೆಕ್ ಅಧ್ಯಕ್ಷ ಲಿಂಗೇಗೌಡ, ಕಾಂಗ್ರೆಸ್ ಮುಖಂಡರಾದ ಅಜಯ್, ಸೋಮಶೇಖರ್ ಉಪಸ್ಥಿತರಿದ್ದರು. ಮಂಡ್ಯ ಪತ್ರಿಕಾ ಭವನದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು. ನನ್ನ ಬಗ್ಗೆಯೂ ಕೂಡ ಆದರೆ ನಾನು ACBಗೆ ಒಂದು ದೂರನ್ನ ಮೈಸೂರು ACB STನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಬೆಳಗಿನ ಪತ್ರಿಕೆಯಲ್ಲೇ ಯಾವುದು ನಿರಾಣಿ ಶುಗರ್ಸ್ MD ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೆ, ವಿಜಯ್ ಎಂ ನಿರಾಣಿ ಅಂತ, ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಪಾಯಿಂಟ್ ಬೈ ಪಾಯಿಂಟ್ ಅವರು ನನಗೆ ಒಂದಷ್ಟು ವಿಷಯ ತಿಳಿದು ಮಾತಾಡಬೇಕು, ವಿಷಯ ಗೊತ್ತಿಲ್ಲದೆ ಇದ್ರೆ ಓದಿ ತಿಳ್ಕೊಳ್ಳಿ, ಬಿಟ್ಟಿ ಪ್ರಚಾರಕ್ಕೆ ಏನಾದ್ರು ಮಾಡಕ್ಕೆ ಹೋಗಬೇಡಿ ಅಂತ ಒಂದು ಪುಕ್ಕಟ್ಟೆ ಸಲಹೆ ಕೂಡ ಕೊಡ್ತಾರೆ. ಆದರೆ ನಾನು ACBಗೆ ಕಂಪ್ಲೇಂಟ್ ಮಾಡಾದ್ಮೇಲೆ ಈಗ ಅವರ ಹೇಳಿಕೆಗಳನ್ನ ಆಮೇಲೆ ಜೊತೆಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಷಮೆ ಕೇಳಿದೆ. ಹಾಗಾಗಿ ಅವರು ಹೇಳಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ನಾನು ನಿಮಗೆ ತಲುಪಿಸಿದ್ದೀನಿ ಕೂಡ. ಈಗ ನಾನು ಅದನ್ನ ನಿಮಗೆ ಸೂಕ್ಷ್ಮವಾಗಿ ಹೇಳ್ತೀನಿ. ಅದರ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅನ್ನುವಂಥದ್ದನ್ನ ನಂತರ ಮಾತಾಡೋಣ. ಈಗ ಫಸ್ಟ್ ನಾನು ವಿವರಗಳನ್ನ ಹೇಳ್ತೀನಿ. ಸರ್ಕಾರ 27/1/2020 ಒಂದು ಸಚಿವ ಸಂಪುಟ ಸಭೆ ಒಂದು ತೀರ್ಮಾನನ ತಗೊಳ್ಳುತ್ತೆ. ಆ ಸಚಿವ ಸಂಪುಟ ಅದು ಇದೇ ಸರ್ಕಾರದ ನಡವಳಿಕೆಗಳಿಗೆ ಸಂಬಂಧಪಟ್ಟಂತದ್ದು. ಈ ಕಂಡೀಷನ್ಸ್ ಇದೆ, ಅದನ್ನ ನಾನು ಕೊಟ್ಟಿದ್ದೀನಿ. ಸೊ ಅವಾಗ ಇನ್ನು ನಿರಾಣಿ ಶುಗರ್ಸ್ ಹೆಸರು ಬಂದಿರಲ್ಲ. ಆದ್ರೆ ಅವ್ರು ಹೇಳುವಂತ ವಿಷಯ ಏನು ಅಂತಂದ್ರೆ, ಸರ್ಕಾರ ತಗೊಂಡಂತ ತೀರ್ಮಾನ ಏನು ಅಂದ್ರೆ PSSK ಶುಗರ್ ಫ್ಯಾಕ್ಟರಿಗೆ ಏನೇನು ಹೇಳ್ತಾರೆ ಅಂತ ಬಹಳ ಮುಖ್ಯವಾದ ದಾಖಲೆ ಇದು. ಇದೊಂದು ನೋಡಿ. ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಅರಿಯುವ ಸಾಮರ್ಥ್ಯ 3500. ನಾನು ಸೆಕೆಂಡ್ ಪ್ಯಾರಾಗ್ರಾಫ್ ಹೋಗ್ತಿದ್ದೀನಿ ಡೈರೆಕ್ಟ್ ಆಗಿ. ಆ ಪ್ರಸ್ತಾವನೆ ಎಲ್ಲ ಓದಬಹುದು. 3500 TCD ಆಗಿರುತ್ತೆ. ಕಾರ್ಖಾನೆ 16-17ನೇ ಹಂಗಾಮಿಂದ ಇಲ್ಲಿವರೆಗೆ ಕಬ್ಬರಿತಾ ಇಲ್ಲ. ಕಾರ್ಖಾನೆ ಯಾವುದೇ ಉಪೋತ್ಪನ್ನ ಘಟಕಗಳನ್ನು ಹೊಂದಿರೋಲ್ಲ. ಕಾಪಿ ನಿಮಗೆ ಕೊಟ್ಟಿದ್ದೀನಿ, ನೀವು ಅದನ್ನು ನೋಡ್ಕೋಬಹುದು. ಅದು 27/1/2020 ಸರ್ಕಾರದ ನಡವಳಿಕೆ ಇರ್ಲಿ. ಈಗ ಡಿವಿಯೇಟ್ ಆಗುತ್ತೆ ಬೇಡ. ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ, ಆಮೇಲೆ ಅದನ್ನು ತಗೊಳ್ಳಿ. ಆಯ್ತಾ? ಯಾವುದೇ ಉಪ ಉತ್ಪನ್ನ ಘಟಕಗಳನ್ನ ಹೊಂದಿರಲ್ಲ. ಕಾರ್ಖಾನೆ 2018-19ನೇ ಸಾಲಿನ ಲೆಕ್ಕ ಪರಿಶೋಧನೆಗೊಂಡ ಆಸ್ತಿ ಜವಾಬ್ದಾರಿ ತಕ್ಕತೆ ಪ್ರಕಾರ 61.62 ಕೋಟಿಗಳಷ್ಟು ಸ್ಥಿರಾಸ್ತಿ ಚರಾಸ್ತಿಗಳಿದ್ದು, ಲೆಕ್ಕ ಪರಿಶೋಧನೆಗೊಂಡ ಆಸ್ತಿ ಜವಾಬ್ದಾರಿ ತಕ್ಕತೆಯ ಪ್ರಕಾರ 61 ಕೋಟಿ ಸ್ಥಿರಾಸ್ತಿ ಚರಾಸ್ತಿ ಇದ್ದು, ಸುಮಾರು 275 ಕೋಟಿಗಳಷ್ಟು ಸಹ ಜವಾಬ್ದಾರಿ ಇರುತ್ತೆ. ಅಲ್ಲದೆ ಕ್ರೋಢೀಕೃತ ನಷ್ಟ ಒಟ್ಟು 353 ಕೋಟಿಗಳಷ್ಟು. ಹಾಗಾದ್ರೆ ಬಹುಶಃ ಇಲ್ಲಿ 2 ಸರ್ಕಾರ ನಡವಳಿಕೆಗಳಿಂದ ಒಂದು ಮಿಸ್ ಆಗಿರ್ಬೋದು, ಇನ್ನೊಂದಿದೆ, ಒಂದು ಮಿಸ್ ಆಗಿರ್ಬೋದು. ಯಾಕೆ ನನ್ನ ಹತ್ರ 2 ಇದೆ, ಬೇರೆ ಬೇರೆ 2 ಇದೆ. ನಾನು ಮೊದಲನೇದು ಹೋಗ್ತಿದ್ದೀನಿ, ಮಿಸ್ ಆಗಿರ್ಬೋದು, ಈ ಕಳಿಸ್ತೀನಿ. ಆಯ್ತಾ? 353 ಕೋಟಿಗೆ ಅಂದಾಜಿಸಲಾಗಿದೆ. ಕಾರ್ಖಾನೆಯ ಕಬ್ಬು ಮೀಸಲು ಕ್ಷೇತ್ರದ ವ್ಯಾಪ್ತಿಯಲ್ಲಿ 19-20ನೇ ಹಂಗಾಮಿಗೆ ಅಂದಾಜು 6 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಲಭ್ಯವಿರುವುದಾಗಿ ಅಂದಾಜಿಸಲಾಗಿದೆ. ಇದೆಲ್ಲವೂ ಹೇಳ್ಕೊಂಡು ಹೋಗಿ ಸ್ವಲ್ಪ ಕೇಳಿಸ್ಕೊಂಡು ಇದೆಲ್ಲವೂ ಇದಾಯ್ತಾ ಹೋಗಿ ಕಡೆಗೆ ಲಾಸ್ಟ್ಗೆ ಸರ್ಕಾರ ಯಾಕೆ ನಾವಿದನ್ನ ಖಾಸಗಿಯವರು ಕೊಡಬೇಕು ಅನ್ನೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಇದೆ, ಇದು ನಿಮಗೆ ಕೊಡ್ತೀನಿ. ಈ ತಹವರೆಗೆ ಪಾವತಿಸಲು ಬಾಕಿ ಇದ್ದು ಪಾವತಿಗಳನ್ನು ಪಾವತಿಸುವುದು ಅಗತ್ಯವಾಗಿರುತ್ತದೆ. ಯಾವುದು ಸರ್ಕಾರ ಪಾವತಿಸಬೇಕಾಗಿರೋದು. ಇವರುಗಳ ಸೇವೆ ಸಂಭವನೀಯ ಗುತ್ತಿಗೆದಾರರಿಗೆ ಅಗತ್ಯವಿದ್ದಲ್ಲಿ ಮುಂದುವರಿಸಬಹುದು. ಯಾರನ್ನ? ನೌಕರರನ್ನ. ಅಥವಾ ಸದರಿ ನೌಕರರಿಗೆ ಸ್ವಯಂ ನಿವೃತ್ತಿ ಜಾರಿಗೊಳಿಸಬಹುದಾಗಿರುತ್ತದೆ. ನೌಕರರ ವಿಷಯದಲ್ಲಿ ಸಂಭವನೀಯ ಗುತ್ತಿಗೆದಾರರೊಂದಿಗೆ ಪ್ರೀಬಿಡ್ ಸಭೆಯನ್ನು ನಡೆಸಿ ಅವರ ಅಭಿಪ್ರಾಯ ಪಡೆದು ನಂತರ ಕ್ರಮ ವಹಿಸಬಹುದಾಗಿರುತ್ತದೆ. ಗುತ್ತಿಗೆದಾರರು ಕಾರ್ಖಾನೆಗೆ, ಇದು ಇಂಪಾರ್ಟೆಂಟ್ ಸೆಂಟೆನ್ಸ್, ವಿಜಯ್ ನಿರಾಣಿ ಹೇಳಿರುವಂತಹ ಮಾತಿಗೆ ಹೇಳ್ತಿದ್ದೀನಿ. ಗುತ್ತಿಗೆದಾರರು ಕಾರ್ಖಾನೆಗೆ ಪ್ರತಿ ವರ್ಷ ಪಾವತಿಸುವ ವಾರ್ಷಿಕ ಗುತ್ತಿಗೆ ಹಣದಿಂದ ಕಾರ್ಖಾನೆಯ ಸಾಲ ಮತ್ತು ಜವಾಬ್ದಾರಿಗಳನ್ನು ತೀರುವಳಿ ಮಾಡಲು ಅವಕಾಶವಿರುತ್ತದೆ. ಬಹಳ ಗಂಭೀರವಾದ ವಿಚಾರ ಇದು. ಅವ್ರು ಹೇಳಿರೋದು ಸರ್ಕಾರ ಎಲ್ಲಾದ್ರೂ ಕ್ಲಿಯರ್ ಮಾಡ್ಬಿಟ್ಟು ಕೊಟ್ಟ ಮೇಲೆ ನಾನು ಫ್ಯಾಕ್ಟ್ರಿ ನಡೆಸ್ತೀನಿ, ನಾನು 20 ಕೋಟಿ ದುಡ್ಡು ಕಟ್ತೀನಿ ಅಂತ.
ಆದ್ರೆ ಇವರು ಸರ್ಕಾರದವರು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂಡಿರೋದು ಗುತ್ತಿಗೆದಾರರು ಕಾರ್ಖಾನೆಗೆ ಪ್ರತಿ ವರ್ಷ ಪಾವತಿಸುವ ವಾರ್ಷಿಕ ಗುತ್ತಿಗೆ ಹಣದಿಂದ ಕಾರ್ಖಾನೆಯ ಸಾಲ ಮತ್ತು ಜವಾಬ್ದಾರಿಗಳನ್ನ ತೀರುವಳಿ ಮಾಡಲು ಅವಕಾಶ ಇರುತ್ತದೆ. ಇದಲ್ಲದೆ ಕಾರ್ಖಾನೆಯ ತುರ್ತು ಪಾವತಿಗಳನ್ನು ತೀರುವಳಿ ಮಾಡುವ ಸಲುವಾಗಿ ಎಮರ್ಜೆನ್ಸಿ ಕೊಡೋದಕ್ಕೆ ಯಶಸ್ವಿ ಬಿಡ್ದಾರರಿಂದ ಗುತ್ತಿಗೆ ಒಪ್ಪಂದದ ಸಂದರ್ಭದಲ್ಲಿ ಮುಂಗಡ ಹಣ ಪಡೆಯಬಹುದಾಗಿರುತ್ತದೆ ಎಂದು ಕಬ್ಬು ಅಭಿವೃದ್ಧಿ ಆಯುಕ್ತರು ತಿಳಿಸಿದ್ದಾರೆ. ಅಂದ್ರೆ ಮುಂಗಡ ಹಣ ಅಂದ್ರೆ ಅಪ್ಫ್ರಂಟ್ ಅಮೌಂಟ್, ನಾನು ಯಾವ್ದು 20 ಕೋಟಿ ರೂಪಾಯಿ ಹೇಳ್ತಿದ್ದೀನೋ ಆ 20 ಕೋಟಿನ ತುರ್ತು ಪಾವತಿ ಮಾಡೋದಕ್ಕೆ ಅಂತ ನೀವು ಬಿಡ್ದಾರರಿಂದ ತಗೋಬಹುದು ಅಂತ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು ಈ ಪ್ಯಾರಾಗ್ರಾಫ್ ಇದೆ. ಅದ್ರ ಪ್ರಕಾರ ಕಂಡೀಷನ್ಸ್ ಅನ್ನ ಹಾಕ್ಬಿಡ್ತಾರೆ, ಅದಕ್ಕೆ ಏನೇನ್ ಮಾಡ್ಬೇಕು ನೆಕ್ಸ್ಟ್ ನಾವು ಬಿಡ್ ಮಾಡುವಾಗ ಅಂತ. ಸೊ ಅದೆಲ್ಲದನ್ನು ಹೇಳ್ತಾರೆ ಏನೇನು ಅಂತ ನಾನು ನಿಮಗೆ ಕೊಡೋದ್ರಿಂದ ಗೊತ್ತಾಗ್ತದೆ. ಗುತ್ತಿಗೆದಾರರು ಗುತ್ತಿಗೆ ಒಪ್ಪಂದದ ಸಮಯದಲ್ಲಿ ನೀಡುವ ಭದ್ರತಾ ಠೇವಣಿ ಮೊತ್ತ 5 ಕೋಟಿಗಳಿಗೆ ನಿಗದಿಪಡಿಸತಕ್ಕದ್ದು, ಕಾರ್ಖಾನೆ ಪ್ರಸ್ತುತ ಕಾರ್ಯನಿರ್ವಹಿಸುವ ನೌಕರರ ಸೇವೆಯನ್ನು ಯಶಸ್ವಿ ಬೆಳೆದ ಮುಂದುವರಿಸಲು ಇಚ್ಛಿಸ್ತಾ ಇದ್ದರೆ ಸ್ವಯಂ ನಿವೃತ್ತಿಗೊಳಿಸುವಂತಹದ್ದು, ಗುತ್ತಿಗೆಯಿಂದ ಬರುವಂತಹ ಹಣದಿಂದ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ, ಬ್ಯಾಂಕುಗಳ ಹಾಗೂ ಇತರೆ ಶಾಸನಬದ್ಧ ಬಾಕಿಗಳನ್ನು ಆದ್ಯತೆಯ ಮೇಲೆ ತೀರಿಸಲು ಪಡೆಯತಕ್ಕದ್ದು. ಇದು 7ನೇ ಷರತ್ತು ಸರ್ಕಾರ ಹಾಕಿರುವಂತದ್ದು. ಆತ ಎತ್ತಿರುವಂತಹ ಪ್ರಶ್ನೆಗೆ ನಾನು ನೈತಿಕವಾಗಿ ಹೇಳ್ತಾ ಇರುವಂತಹದ್ದು, ನಾನು ಇಟ್ಕೊಂಡಿರೋ ದಾಖಲೆ ಇದು, ಸರ್ಕಾರದ ನಡಾವಣೆ, ಆದೇಶ ಗೀದೇಶ ಎಲ್ಲವೂ ಇದೆ. ಇದೊಂದು ಕಾಪಿನಲ್ಲಿ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಇದಾದ್ಮೇಲೆ ಜನವರಿನಲ್ಲಿ ಸಭೆ ಆದ್ಮೇಲೆ ಜುಲೈಯಲ್ಲಿ ಇನ್ನೊಂದು ಸಚಿವ ಸಂಪುಟ ಸಭೆ ಆಗುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಅಷ್ಟೊಳಗಾಗ್ಲೇ ನಿರಾಣಿ ಶುಗರ್ಸ್ ಅವರಿಗೆ ಬಿಡ್ ಆಗಿದೆ ಅಂತ ಜುಲೈನಲ್ಲಿ ಆಗೋ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಅದರ ಆದೇಶದ ಪ್ರಕಾರ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪಾಂಡವಪುರ ಸರ್ಕಾರಿ ಕಾರ್ಖಾನೆ ನಿಯಮಿತ ಪಾಂಡವಪುರ ಮಂಡ್ಯ ಜಿಲ್ಲೆ ಈ ಕಾರ್ಖಾನೆಯನ್ನು 2020-21ನೇ ಹಂಗಾಮಿನಿಂದ 40 ವರ್ಷಗಳ ಅವಧಿಗೆ ಲೀಸ್, ರಿಹ್ಯಾಬಿಲಿಟೇಟ್, ಆಪರೇಟ್, ಟ್ರಾನ್ಸ್ಫರ್ LROT ಆಧಾರದ ಮೇಲೆ ಇದ್ದಲ್ಲಿ ಇದ್ದಂತೆಯೇ ಆಸ್ ಈಸ್ ವೇರೀಸ್ ಮೇಜರ್ ನಿರಾಣಿ ಶುಗರ್ಸ್ ಲಿಮಿಟೆಡ್ ಮುಧೋಳ ಬಾಗಲಕೋಟೆ ಜಿಲ್ಲೆಯವರಿಗೆ 405 ಕೋಟಿಗಳ ಮೊತ್ತಕ್ಕೆ ಗುತ್ತಿಗೆ ನೀಡಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಅನುಮತಿ ನೀಡಿ ಆದೇಶಿಸಿದೆ. ಈ ಕಾಪಿ ನಿಮಗೆ ಕೊಟ್ಟಿದ್ದೀವಿ, ಇದಿದೆ. ಸೊ ಕೆಲವಿಲ್ಲ ಅಂದ್ರೆ ಕೊಡ್ತೀರ, ಆಯ್ತಾ? ಇದರಲ್ಲಿ ಷರತ್ತಿನ ಪ್ರಕಾರ ನಾನು ರೈಸ್ ಮಾಡಿರೋ ಷರತ್ತನ್ನು ಹೇಳ್ತಾ ಇದ್ದೀನಿ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೋ, ನಾನು ಮಾತಾಡಿರೋದೇನೋ ಅದಷ್ಟಕ್ಕೆ ಸೀಮಿತವಾಗಿ ಹೇಳ್ತೀನಿ. ಭದ್ರತಾ ಠೇವಣಿ ಮೊತ್ತ ರು 5 ಕೋಟಿಗಳನ್ನ ಕಾರ್ಖಾನೆಗೆ ಪಾವತಿಸಿದ ನಂತರ ಗುತ್ತಿಗೆದಾರರೊಂದಿಗೆ ಕರಾರು ಒಪ್ಪಂದ ಮಾಡಿಕೊಳ್ಳತಕ್ಕದ್ದು. ಸೊ 5 ಕೋಟಿ ಕೊಟ್ಟಿದ್ದಾರೆ, ಕೊಟ್ಟಾದ್ಮೇಲೆ ಅಗ್ರಿಮೆಂಟ್ ಆಗಬೇಕು, ಅಗ್ರಿಮೆಂಟ್ ಆಗುತ್ತೆ. ಇನ್ನೊಂದು ಕಂಡೀಷನ್, ಗುತ್ತಿಗೆದಾರರು ಮುಂಗಡ ಹಣ 20 ಕೋಟಿಗಳನ್ನು ಗುತ್ತಿಗೆ ಒಪ್ಪಂದದ ಕರಾರಿನ ಪ್ರಕಾರ ಪಾವತಿಸತಕ್ಕದ್ದು. ಗುತ್ತಿಗೆ ಒಪ್ಪಂದ ಏರ್ಪಟ್ಟ 90 ದಿನಗಳೊಳಗಾಗಿ ಗುತ್ತಿಗೆ ಕರಾರನ್ನು ಗುತ್ತಿಗೆದಾರರು ಸಂಬಂಧಪಟ್ಟ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಾಯಿಸತಕ್ಕದ್ದು. ಯಾವುದು ನಾನೇನು ತಿಳಿದೇ ಹೇಳ್ತಿಲ್ಲ, ಆಯ್ತು 300 ಕೋಟಿ ಕಟ್ಕೊಟ್ಬಿಟ್ರೆ ನಾವು ಇಮಿಡಿಯೇಟ್ ಆಗಿ 20 ಕೋಟಿ ಕಟ್ತೀವಿ ಅಂತಾರಲ್ಲ. 5ನೇ ಪಾಯಿಂಟ್ ಅಲ್ಲಿ ನೋಡಿ, ಗುತ್ತಿಗೆದಾರರು ಕಾರ್ಖಾನೆಗೆ ಪಾವತಿಸುವ ಭದ್ರತಾ ಠೇವಣಿ ಮೊತ್ತ 5 ಕೋಟಿ ಮತ್ತು ಮುಂಗಡ ಹಣದ ಮೊತ್ತ 20 ಕೋಟಿಗಳನ್ನು ಹಾಗೂ ವಾರ್ಷಿಕ ಗುತ್ತಿಗೆ ಹಣದ ಬಳಕೆಯ ಬಗ್ಗೆ ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟವರೊಂದಿಗೆ ಸಭೆ ನಡೆಸಿ ಕಾರ್ಖಾನೆಯ ತುರ್ತು ಪಾವತಿಗಳಿಗೆ, ಅಂದರೆ ನೌಕರರ ಬಾಕಿ ವೇತನ, ಭವಿಷ್ಯ ನಿಧಿ, ಗ್ರಾಚ್ಯುಟಿ, NCDC ಸಾಲ, ಮಂಡ್ಯ DCC ಬ್ಯಾಂಕ್ ಸಾಲ, ಇತರೆ ಹಣಕಾಸು ಸಂಸ್ಥೆಗಳ ಸಾಲ ಮರುಪಾವತಿ ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹಣಕಾಸು ಸಂಸ್ಥೆಗಳ ಮೇಲೆ ಮತ್ತು ಇತರ ಶಾಸನಬದ್ಧ ಪಾವತಿಗಳಿಗಾಗಿ ಪ್ರೊರೇಟಾ ಆಧಾರದ ಮೇಲೆ ಆದ್ಯತೆಯನ್ನು ಸಹ ಹಂಚಿಕೆ ಮಾಡಬೇಕು. ನಾನೇನಾದ್ರೂ ತಪ್ಪು ಹೇಳಿದ್ದೀನ ನನ್ನ ಹೇಳಿಕೆನಲ್ಲಿ? ಈ ಮುಂಚೆ ಏನಾದ್ರು ಹೇಳಿದಾಗ ನೀವೇ ನೋಡಿ. ಸೊ ನೀನು ಕಟ್ಟುವ 20 ಕೋಟಿ ದುಡ್ಡಿಂದ NCDC ಸಾಲ ತೀರಿಸೋದಕ್ಕೆ ಅಂತ ಎಷ್ಟು ಕಂತು ಕಟ್ಟಬೇಕು, MPCC ಬ್ಯಾಂಕ್ ಸಾಲಕ್ಕೆ ಕಂತು ಕಟ್ಟಬೇಕು, ನೌಕರರ ಬಾಕಿ ವೇತನಕ್ಕೆ ನೀನು ಆ ಹಣನ ನೀನು ಆದ್ಯತೆ ಮೇಲೆ ಕೊಡಬೇಕು, ಆ ಗ್ರಾಚ್ಯುಟಿ ಫಂಡ್, PF ವಗೇರೆ ಇವನ್ ಕಟ್ಕೊಂಡು ಹೋಗ್ಬೇಕು ಅಂತ ಇದೇ ಸರ್ಕಾರ 4.7ರಲ್ಲಿ ಇದೇ ಷರತ್ತುಗಳು ಏನೇನು ಇರಬೇಕು ಅಂತ ಅನ್ನುವಂಥದ್ದು, ಇಲ್ಲಿ ಲೀಸ್ ಅಗ್ರಿಮೆಂಟ್ ಅಲ್ಲಿ ಏನೇನು ಕಂಡೀಷನ್ಸ್ ಇರಬೇಕು ಅಂತ ಹೇಳಿ ಇದೆಲ್ಲವೂ ಈ ತರದೆಲ್ಲವೂ ಹೇಳ್ತಾರೆ. ಕಾಪಿ ನಿಮಗೆ ಕೊಟ್ಟಿದ್ದೀನಿ, ನಿಮಗೆ ಡೌಟ್ ಬಂದಿದ್ದೀನಿ, ಆಮೇಲೆ ಕೇಳಿ. ಸೊ ಇದೆರಡು ಡಿಸಿಷನ್ ಆದ್ಮೇಲೆ ಇದು ಲೀಸ್ ಕಾಪಿ, ಲೀಸ್ ಅಗ್ರಿಮೆಂಟ್ ಆಗುತ್ತೆ. ಯಾರ್ಯಾರ ಮಧ್ಯೆ ಲೀಸ್ ಅಗ್ರಿಮೆಂಟ್ ಆಗುತ್ತೆ? ಲೀಸ್ ಅಗ್ರಿಮೆಂಟ್ ಆಗೋದು ನಿರಾಣಿ ಶುಗರ್ಸ್ ಕಡೆಯಿಂದ ವಿಜಯ್ ಎಂ ನಿರಾಣಿ ಮತ್ತೆ PSSK ಶುಗರ್ ಫ್ಯಾಕ್ಟರಿ ಕಡೆಯಿಂದ ಅವತ್ತಿನ MD PSSK MD ಅಂತ ಒಬ್ರು ಖಂಡಗಾವಿ ಅಂತ ಒಬ್ರು ರಿಟೈರ್ಡ್ IAS ಆಫೀಸರ್ ಮಾಡ್ಕೊಂಡಿರ್ತಾರೆ. ಅವ್ರ ಮಧ್ಯೆ ಆಗುತ್ತೆ. ಅಂದ್ರೆ PSSK MD ಮತ್ತೆ ನಿರಾಣಿ ಶುಗರ್ಸ್ MD ಇಲ್ಲಿ ಬೈ ಡೆಸಿಗ್ನೇಷನ್ ಹೋಗ್ಬೇಕಾಗುತ್ತೆ. ಅವ್ರಿಗೆ
ಇವರಿಬ್ಬರು ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ಆ ಅಗ್ರಿಮೆಂಟ್ ಜುಲೈ 10ನೇ ತಾರೀಕು 2020ರಲ್ಲಿ ಅಗ್ರಿಮೆಂಟ್ ಆಗುತ್ತೆ. ಜುಲೈ 10ರಲ್ಲಿ 2020ರಲ್ಲಿ ಈ ತರದೊಂದು ಅಗ್ರಿಮೆಂಟ್ ಆದ್ಮೇಲೆ ಈ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಇದೇ ಲೀಸ್ ಅಗ್ರಿಮೆಂಟ್ ಅನ್ನ ನೋಂದಣಿ ಪ್ರಾಧಿಕಾರದಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಾವು ಯಾವುದೇ ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಯಾರಾದ್ರೂ ನಮಗೆ ಸಾಲ ಕೊಟ್ಟಿದ್ದಾರೆ ಮತ್ತೊಂದು ಸಾಲ ತೀರ್ಸಕ್ಕೆ ಅಂತ ನಾನು ಮನೆ ಮಾರಾಟ ಮಾಡ್ಬಿಡ್ತೀನಿ ಅಂದ್ರೆ ರಿಜಿಸ್ಟ್ರೇಷನ್ ಆಗದೆ ನಾವು ಮನೆ ಬಿಟ್ಕೊಡೋದಿಲ್ಲ, ಜಮೀನು ಬಿಟ್ಕೊಡೋದಿಲ್ಲ. ಅಂತಂದ್ರೆ ಇಷ್ಟು ದೊಡ್ಡ ಆಸ್ತಿ ಸರ್ಕಾರದಾದ್ರೆ ನಮ್ದಾದ್ರೇನು, ಸರ್ಕಾರದ ಆಸ್ತಿ ನಮ್ಮ ಆಸ್ತಿನೇ. ಸೊ ಆ ತರದಲ್ಲಿ ಯಾವ ಉದ್ದೇಶಕ್ಕೆ ಹೇಳ್ತಿರೋದು ಬಿಟ್ರೆ ನೀವು ಯಾಕೆ ಹಿಂಗ್ ಮಾಡಿದೀರಿ ಅಂತ, ನೀವು ಫ್ಯಾಕ್ಟರಿ ನಡೆಸಬೇಡಿ ಅಂತ ಅವೆಲ್ಲೂ ಹೇಳ್ತಿಲ್ಲ. ಇದರಲ್ಲೇ ನಿನ್ನೆ ಒಂದು ಮಾತು ಹೇಳ್ತಾರೆ, ಇದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇದೇ ವಿಜಯ್ ನಿರಾಣಿ ಹೇಳಿರೋದಕ್ಕೆ ಹೇಳ್ತೀನಿ, ಅವರ ಮಾತು ಉಪಯೋಗಿಸ್ತಾರೆ. ಏನು, ನಾನು ಈ ಭಾಗದ ರೈತರ ಒಳಿತಿಗಾಗಿ, ರೈತರಿಗೆ ಅನುಕೂಲ ಮಾಡಿಕೊಡೋದಕ್ಕೆ, ಉದ್ಯೋಗ ಕೊಡೋದಕ್ಕೆ, ಇಲ್ಲಿ ಜನಕ್ಕೆ 350 ಜನಕ್ಕೆ ಉದ್ಯೋಗ ಕೊಡೋಕೆ ನಾನು ಈ ತರದೆಲ್ಲ ಮಾಡೋ ಪರ್ಪಸ್ಗೆ ಅಂತ ಇಲ್ಲಿ ಬಂದಿದ್ದೀನಿ ಹೊರತು ಇಲ್ಲ ಅಂದ್ರೆ ನನಗೆ ಇದರ ಅವಶ್ಯಕತೆ ಇರಲಿಲ್ಲ. ಈ ಭಾಗದ ರೈತರ ಒಳಿತಿಗೆ ಅಂತ ಬರ್ತಾರೆ. ಯಾವಾಗ್ಲೂ ಒಳಿತನ್ನ ಮಾಡುವಂತವರು ಪ್ರೈವೇಟ್ ಲಿಮಿಟೆಡ್ ಕಂಪನೀಸು ಯಾರಿಗೂ ಒಳ್ಳೇದು ಮಾಡಕ್ ಆಗುದಿಲ್ಲ. ಇಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅದೇನಿದ್ರು ಲಾಭ ಮಾಡೋದಕ್ಕೆ ಎಲ್ಲ ಅವಕಾಶ ಇದೆ ಅಲ್ಲಿಗೆ ಬರುವಂತದ್ದು. ಲಾಭ ಮಾಡೋದ್ ಬಿಟ್ಟು ಏನಾದ್ರು ಮಾಡ್ಬೇಕು ಅಂತ ಮಾಡೋದಿದ್ರೆ ಟ್ರಸ್ಟ್ ಮಾಡ್ಕೊಂಡು ಮಾಡ್ತಾರೆ. ನೋ ಪ್ರಾಫಿಟ್ ನೋ ಲಾಸ್ ಅಂತ ಟ್ರಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಇರ್ಲಿ ಪಾಪ ಅದ ಹೇಳಿದ. ಸೊ ಈ ಅಗ್ರಿಮೆಂಟ್ ಆದ್ಮೇಲೆ ಏನು ಇಲ್ಲಿ ಸೆಕೆಂಡ್ ಪೇಜ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಹಾಗೆ ಹೇಳ್ಬಿಡ್ತೀನಿ. ಲೆಟ್ಸ್ ವಿತ್ an intention of regional development has decided that the scheduled property be leased out on as it varies by these years commencing from the crushing season 2021 September October 2020 to August 2016 allivariye on certain terms and conditions. The lessor has also obtained the approval of the government of Karnataka to let out the scheduled property on lease. ಇದನ್ನ ಕೊಡ್ತಾರೆ. ಇದಾದ್ಮೇಲೆ ಕಂಡೀಷನ್ಸ್ ಗಳನ್ನ 1, 2, 3, 4 ಅಂತ ಹಾಕೊಂಡು ಹೋಗ್ತಾರೆ. ಅವ್ರು 3,500 TND ದಟ್ಟನ್ನು ಅರಿಯೋದ್ರಿಂದ 5,000 ಟನ್ಗೆ ಏರಿಸಬೇಕು. ಕೋಜನರೇಷನ್ ಇಂದ 20 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬೇಕು. ಮತ್ತೆ ಇನ್ನೊಂದು ಯಾವ್ದು ಬೊಗಾಸಿಯಿಂದ ಯಾವ್ದೋ ಇನ್ನೊಂದು 60 ಇದು ಅಂತ ಬರುತ್ತೆ, ಅದು ನನಗೆ ಅರ್ಥ ಆಗ್ಲಿಲ್ಲ. ಸೊ ಈ ತರದೆಲ್ಲವುದನ್ನು ವಿತಿನ್ 5 ಇಯರ್ಸ್ ಮಾಡಬೇಕು. ಅದನ್ನ ಮಾಡೋದಕ್ಕೆ ಬೇಕಾದಷ್ಟು 24 crores ನನಗೆ ತೋರಿಸ್ಬೇಕು ಅಂತ ಅದನ್ನ ಫ್ಯಾಕ್ಟ್ರಿ ಒಳಗೆ ಹೋಗಿ ನೋಡಿಲ್ಲ. ಆ ಹುಡುಗನ ಹೇಳಿಕೆನ, ಆ FD ಹೇಳಿಕೆನ ನಾನು ಡಿಸ್ಪ್ಯೂಟ್ ಮಾಡಕ್ ಹೋಗಲ್ಲ. ಇನ್ವೆಸ್ಟ್ ಮಾಡಿರ್ಬೋದೇನೋ 5,000 ಟನ್ ಅರಿತಿದೆ ಅಂತ ಕೇಳ್ಬಿಟ್ಟಿದ್ದೀನಿ. ಅದೊಂದು ಗೊತ್ತಿದೆ. 5 ಇಯರ್ಸ್ ಒಳಗೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತಿದೆ. ಅವ್ರೇನು ಮಾಡ್ತಾರೆ ನೋಡೋಣ ನಾಳೆ. ಸೊ ಇದಾದ್ಮೇಲೆ ಇನ್ನೇನೆ ಎಲ್ಲಾ ಕಡೆನೂ ಅದೇ ತರಹದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಇದಾವೆ. ಇದನ್ನ ಆ ಕಾಪಿನೂ ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ACB ನಲ್ಲಿ ಹೇಳುವಾಗಲೂ ನಾನು ಕಂಪ್ಲೇಂಟ್ ಮಾಡಿದಾಗಲೂ ಯಾವ್ಯಾವ ಕಾರಣಕ್ಕೆ ನಾನು ಇದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅದೇ ನಿಮಗೆ ಕೊಡುವಂತ ಪತ್ರಿಕಾ ಪ್ರಕಟಣೆ ಅಂತಲೂ ನೀವು ಅದನ್ನು ಅನ್ಕೋಬಹುದು. ಸಪೋರ್ಟಿವ್ ಡಾಕ್ಯುಮೆಂಟ್ ಅದೇ ಕೊಡ್ತೀನಿ. ಸೊ ಇದಿಷ್ಟ ಆದ್ಮೇಲೆ ನಾನು ಕೇಳಿರೋ ಪ್ರಶ್ನೆನೂ 3. ಗುತ್ತಿಗೆದಾರರ ಆಮೇಲೆ ನೌಕರರ ವಿಷಯ ಇನ್ನೊಂದು ಬಂತು ಇದರಲ್ಲೇ. ಈ ನೌಕರರನ್ನ ಕೂಡ ನೀನು ಸರ್ಕಾರದ ಅನುಮೋದನೆ ಇಲ್ಲದೆ ತೆಗೆಯೋ ಆಗಿಲ್ಲ. ಅದಕ್ಕೆ ವಿಜಯ್ ನಿರಾಣಿ ಒಂದು ಮಾತು ಹೇಳ್ತಾರೆ. ಏನಂತ, ಸರ್ಕಾರಕ್ಕೆ ನಾವು ಲೆಟರ್ ಬರ್ದಿದ್ದೀವಿ, ಆಯ್ತು ಅದು ಲೀಸ್ ಡಾಕ್ಯುಮೆಂಟ್ ಹೆಂಗೆ ಕೊಟ್ಟಿರೋದ್ರಿಂದ ಹುಡುಕೊಂಡು ಹೇಳೋದಕ್ಕೂ ನನಗೆ ಸ್ವಲ್ಪ ಕಷ್ಟ ಆಗಿದೆ, ಓದ್ಕೊಂಡು ಹೋಗ್ತಿದ್ದೀನಿ ಹೇಳಿ. ಈಗ ಸರ್ಕಾರಕ್ಕೆ ಇನ್ನೊಂದು ವಿಷಯ ಹೇಳ್ತಾರೆ ಅವರು, ನಾವು ಸರ್ಕಾರಕ್ಕೆ ಇದನ್ನ ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಪತ್ರ ಬರೆದಿದ್ದೀವಿ, ಅದ್ರದ್ದು ಉತ್ತರ ಬಂದಿಲ್ಲ ಅಂತ ಅನ್ನುವಂತ ಮಾತನ್ನು ಹೇಳ್ತಾರೆ. ಅವ್ರು ಬರೆದಿರೋ ಪತ್ರ ಯಾವುದು ಅಂತಂದ್ರೆ ಸ್ಟ್ಯಾಂಪ್ ಡ್ಯೂಟಿಗೆ ಎಕ್ಸೆಂಪ್ಷನ್ ಕೊಡಿ ಅಂತ ಬರ್ದಿರೋದು ಸರ್ಕಾರಕ್ಕೆ ಪತ್ರನ. 405 ಕೋಟಿ ರೂಪಾಯಿನ ಸ್ಟ್ಯಾಂಪ್ ಡ್ಯೂಟಿಗೆ ಎಕ್ಸೆಂಪ್ಷನ್ ಕೊಡಿ ನನಗೆ ಅಂತ ಬರ್ದಿದ್ದಾರೆ. ಈ ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ಗೆ ಉತ್ತರ ಬರೆದಿದ್ದಾರೆ ಯಾರು? ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ವಿಕಾಸಸೌಧ ಬೆಂಗಳೂರು. ಇವರು ಆಯುಕ್ತರಿಗೆ ಒಂದು ಬರೆದಿದ್ದಾರೆ. ಆಯುಕ್ತರ ಮುಖಾಂತರ ಅಂದ್ರೆ ಶುಗರ್ ಕೇನ್ ಆಯುಕ್ತರಿಗೆ, ಡೆವಲಪ್ಮೆಂಟ್ ಆಯುಕ್ತರಿಗೆ. ಯಾಕೆಂದ್ರೆ ಶುಗರ್ ಕೇನ್ ಡೆವಲಪ್ಮೆಂಟ್ ಆಯುಕ್ತರ ಮುಖೇನ ಇವರು ನಿರಾಣಿ ಶುಗರ್ಸ್ ಅವರು ಲೆಟರ್ ಬರೆದಿರ್ತಾರೆ.
ಕ್ಲಿಯರ್ ಆಗಿ ಹೇಳ್ತಾರೆ. ಸರ್ಕಾರದ ಆದೇಶದಂತೆ ಸಿಎ 54 COF 2020 ದಿನಾಂಕ 4/7/2020 ಅವ್ರದೊಂದು ಲೆಟರ್ ಆಧಾರದ ಮೇಲೆ ವ್ಯವಸ್ಥಾಪಕ ನಿರ್ದೇಶಕರು ನಿರಾಣಿ ಶುಗರ್ಸ್ ಬುಧವಾಡ ಬಾಗಲಕೋಟೆ ಜಿಲ್ಲೆ ಇವರ ದಿನಾಂಕ 11/6/2020 ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಒಂದರ ಆದೇಶದಲ್ಲಿ ನಿರಾಣಿ ಶುಗರ್ಸ್ ಲಿಮಿಟೆಡ್ ಬುಧವಾಡ ಬಾಗಲಕೋಟೆ ಜಿಲ್ಲೆ ಇವರಿಗೆ LROT ಆಧಾರದ ಮೇಲೆ 40 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಆದೇಶ ಹೊರಡಿಸಲಾಗಿದೆ. ಉಲ್ಲೇಖ 2ರಲ್ಲಿ ನಿರಾಣಿ ಶುಗರ್ಸ್ ಬಾಗಲಕೋಟೆ ಜಿಲ್ಲೆಯವರು ಗುತ್ತಿಗೆ ಕರಾರಿನ ನೋಂದಣಿ ಸಂದರ್ಭದಲ್ಲಿ ವಿಧಿಸಲಾಗುವ ಮುದ್ರಾಂಕ ಹಾಗೂ ನೋಂದಣಿ ಶುಲ್ಕವನ್ನು ಮನ್ನಾ ಮಾಡುವಂತೆ ಕೋರಲಾಗಿರುವ ಇವರ ಮನವಿಯನ್ನು ತಿರಸ್ಕರಿಸಲಾಗಿದೆ ಎಂದು ತಮಗೆ ತಿಳಿಸಲು ನಿರ್ದೇಶಿಸಲಾಗಿದ್ದೇನೆ. ಇದು ಯಾವಾಗ ಬರೆಯೋದು? 12/10/2020 ಬರೆಯೋದು. ಈಗಾಗಲೇ 9 ತಿಂಗಳು ಮೇಲಾಯ್ತು, ಆಗಲೇ ತಿರಸ್ಕಾರ ಮಾಡಿದ್ದಾರೆ. ಎರಡನೇದು, ನೀನು ಕಟ್ಟೋ ದುಡ್ಡಿಂದ ಈ ಶುಗರ್ ಫ್ಯಾಕ್ಟರಿ ಎಲ್ಲಾ ಸಾಲನ್ನು ತೀರಿಸಬೇಕು ಅಂತ ಸರ್ಕಾರನೇ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ಹೇಳಿರೋ ಮಾತುಗಳಂತಿದೆ. ಹಾಗಿದ್ದ ಮೇಲೆ 300 ಕೋಟಿ ಸರ್ಕಾರ ಯಾವಾಗ ಕ್ಲಿಯರ್ ಮಾಡಬೇಕು? ಇದು ಒಂದು. ಈ 300 ಕೋಟಿನ ಕ್ಲಿಯರ್ ಮಾಡಿದ್ಮೇಲೆ ಮಾಡ್ಕೊಡ್ತೀನಿ ಅನ್ನೋದಾದ್ರೆ ಇದೇ PSSKMD ಕಾಲಕ್ಕೆ ಲೆಟರ್ ಬರೀತಾರೆ. ಇವ್ರಿಗೆ ಏನಂತ ಬರೀತಾರೆ? 21/12/2020 ಒಂದು ಲೆಟರ್ ಬರೀತಾರೆ PSSKMD ಅವರು. ಇದೆರಡು ಬೇಕು ಸೇರಿ PSSKMD ಅವರು ಒಂದು ಲೆಟರ್ ಬರೀತಾರೆ. ವಿಷಯ: ಕಾರ್ಖಾನೆಯನ್ನು ಸರ್ಕಾರದ ಆದೇಶದಿಂದ ಗುತ್ತಿಗೆ ಪಡೆದುಕೊಂಡಿರುವ ಬಗ್ಗೆ ಕರಾರು ಒಪ್ಪಂದ ದಿನಾಂಕ 17/2020. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಖಾನೆಯನ್ನು 2020-21ನೇ ಸಾಲಿನಿಂದ 2059-60ನೇ ಸಾಲಿನ ಅವಧಿಗೆ, ಅದರ 40 ವರ್ಷಗಳ ಅವಧಿಗೆ ಗುತ್ತಿಗೆಗಾಗಿ ಸರ್ಕಾರದ ಸೋನ್ಸೋ ಸಂಖ್ಯೆ ದಿನಾಂಕ ಅದೆಲ್ಲ ಇದೆ. ಕರಾರು ಪತ್ರವನ್ನು ಸಹ ಮಾಡಿಕೊಂಡಿರುವುದು ತಮಗೂ ಸಹ ತಿಳಿದಿರುತ್ತದೆ. ಸದರಿ ಒಪ್ಪಂದ ಪತ್ರದಂತೆ 40 ವರ್ಷಗಳ ಅವಧಿಯಲ್ಲಿ ಒಟ್ಟು ರು 405 ಕೋಟಿಗಳನ್ನ, ಅಂದ್ರೆ ಇಲ್ಲಿ ಲಕ್ಷಗಳನ್ನು ಬರ್ತಿದ್ದಾರೆ, 40,500 ಲಕ್ಷಗಳನ್ನ ಕಾರ್ಖಾನೆಗೆ ನೀಡಬೇಕಾಗಿರುತ್ತದೆ. ತಾವು ಕಾರ್ಖಾನೆಯ ಗುತ್ತಿಗೆಯ ಬಾಬ್ತು ಭದ್ರತಾ ಠೇವಣಿಯಾಗಿ 5 ಕೋಟಿಗಳನ್ನ ಮಾತ್ರ ಪಾವತಿಸಿರುವುದು ಸರಿಯಷ್ಟೇ. ಆದರೆ ಮುಂಗಡ ಹಣ ರು 20 ಕೋಟಿಗಳನ್ನು ಕಾರ್ಖಾನೆಗೆ ಪಾವತಿಸಬೇಕಾಗಿರುತ್ತದೆ. ಅಲ್ಲದೆ ಸರ್ಕಾರ ಆದೇಶದ ಷರತ್ತು ಸಂಖ್ಯೆ 3ರಲ್ಲಿ ಈ ಬಗ್ಗೆ ಸ್ಪಷ್ಟಪಡಿಸಲಾಗಿರುತ್ತದೆ. ಗುತ್ತಿಗೆ ಒಪ್ಪಂದ ಏರ್ಪಟ್ಟ 90 ದಿನಗಳೊಳಗಾಗಿ ಗುತ್ತಿಗೆ ಕರಾರನ್ನು ಸಂಬಂಧಪಟ್ಟ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಾಯಿಸತಕ್ಕಂತೆ ಸ್ಪಷ್ಟಪಡಿಸಿದ್ದು, ಈಗಾಗಲೇ 90 ದಿನಗಳ ಅವಧಿ ಗತಿಸಿದ್ದರೂ ಕರಾರಿ ನೋಂದಣಿಗೊಂಡಿರುವುದಿಲ್ಲ. ಈ ದಿಸೆಯಲ್ಲಿನ ಸಹ ಕ್ರಮ ಅಗತ್ಯವಾಗಿರುತ್ತದೆ. ಕಾರ್ಖಾನೆಯ ತುರ್ತು ಪಾವತಿಗಳಿಗೆ, ಅಂದರೆ ನೌಕರರ ಬಾಕಿ ವೇತನ, ಭವಿಷ್ಯ ನಿಧಿ, ಗ್ರಾಚ್ಯುಟಿ, NTDC ಬಸ್ ಸಾಲ, DCC ಬ್ಯಾಂಕ್ ಸಾಲ, ಇತರೆ ಹಣಕಾಸು ಸಂಸ್ಥೆಗಳ ಸಾಲ ಮರುಪಾವತಿ ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹಣಕಾಸು ಸಂಸ್ಥೆಗಳು ಮತ್ತು ಇತರೆ ಶಾಸನಬದ್ಧ ಪಾವತಿಗಳಿಗಾಗಿ ಪ್ರೊರಾಟ ಆಧಾರದ ಮೇಲೆ ಆದ್ಯತೆ ಅನುಸಾರ ಹಂಚಿಕೆ ಮಾಡಲು ಕ್ರಮ ವಹಿಸಬೇಕಾಗಿದ್ದು, ತಮ್ಮಿಂದ ಮೇಲ್ಕಂಡ ಮೊಬಲವು ಸಂದಾಯವಾಗದೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಾಗಿಲ್ಲ. ಆದ್ದರಿಂದ ಕಾರ್ಖಾನೆಗೆ ಮೊದಲ ಕಂತಿನ ಮೊಬಲವು ರು 22,000 ಲಕ್ಷಗಳನ್ನ, ಅಂದ್ರೆ 20 ಕೋಟಿಗಳನ್ನ ಕೂಡಲೇ ಕಾರ್ಖಾನೆಯ ಬ್ಯಾಂಕಿನ ಖಾತೆಗೆ ವರ್ಗಾಯಿಸಬೇಕಾಗಿ ಕೋರುತ್ತೇವೆ. ಯಾರು ಬರೆಯೋದು? ಇದೇ PSSKMD ವಿಕ್ರಮ್ ರಾಜೇ ಅರಸು, ಅಂದ್ರೆ ಈ ಲೀಸ್ ಅಗ್ರಿಮೆಂಟ್ ನ ಪಾರ್ಟಿ, ಫಸ್ಟ್ ಪಾರ್ಟಿ. ಇವ್ರು ಇದನ್ನ ಹಾಗಾದ್ರೆ ಇವ್ರು ಬಂದ ಮೇಲೆ ನೀವು ಸರ್ಕಾರಕ್ಕೆ ಬರ್ತಿದ್ದೀರಿ, ನೀವು ಕರೆಕ್ಟ್ ಆಗಿದ್ದೀರಿ ಅಂದ್ಮೇಲೆ ಇವ್ರು ನೋಟಿಸ್ ಹಾಕಿ ಕೊಡ್ತಾರೆ, ನಿಮ್ಗೆ ಮಾಡ್ಕೋಬೇಕು, ನೀನು ಇನ್ನೂ ಮಾಡ್ಕೊಂಡಿಲ್ಲ ಅಂತೇಳಿ. ಅದಾದ್ಮೇಲೆ ಪುನಃ ಇನ್ನೊಂದು ಹೇಳ್ತಾರೆ. ಈ ಬಗ್ಗೆ ಈ ಹಿನ್ನೆಲೆಯಲ್ಲಿ ಕಾರ್ಖಾನೆಯ ಗುತ್ತಿಗೆ ಷರತ್ತು ಮತ್ತು ನಿಬಂಧನೆಗಳಂತೆ ಕಾರ್ಖಾನೆ ಈ ಸಾಲಿನ ಗುತ್ತಿಗೆ ಮೊತ್ತ 20 ಕೋಟಿಗಳನ್ನು ಸಂದಾಯ ಮಾಡುವುದು ಹಾಗೂ ಷರತ್ತು, ಇದು ಇನ್ನೊಂದು ಲೆಟರ್, ರಿಮೈಂಡರ್ ಲೆಟರ್ ಬರೀತಾರೆ. ಅದೊಂದಾಯ್ತು, ಇದು ಇನ್ನೊಂದು ರಿಮೈಂಡರ್ ಲೆಟರ್. ಹಾಗೂ ಮುಂದುವರಿದಂತೆ ನಮ್ಮ PSSK ಕಾರ್ಖಾನೆಯ ಅಧೀನದ 20 ಕೋಟಿಗಳನ್ನು ಸಂದಾಯ ಮಾಡುವುದು ಹಾಗೂ ಷರತ್ತು ಸಂಖ್ಯೆ 77ರಂತೆ ಗುತ್ತಿಗೆ ಕರಾರನ್ನು ಸಂಬಂಧಪಟ್ಟ ನೋಂದಣಿ ಪ್ರಾಧಿಕಾರದಲ್ಲಿ ನೋಂದಾಯಿಸಿಕೊಳ್ಳಲು ಈ ಮೂಲಕ ತಿಳಿಸಲಾಗಿದೆ. ಹಾಗೂ ಮುಂದುವರಿದಂತೆ ನಮ್ಮ PSSK ಕಾರ್ಖಾನೆಯ ಅಧೀನದ 60,519 ಟನ್ ಸ್ಕ್ರಾಪ್ ಮೆಟೀರಿಯಲ್ ಮತ್ತು 42 ನಂಬರ್ ಸ್ಕ್ರಾಪ್ ಮೋಟಾರ್ಗಳಿದ್ದು, ಇವುಗಳನ್ನು ನಾವು ಮಾರಾಟ ಮಾಡಲು ಅನುಕೂಲವಾಗುವಂತೆ ಒಂದು ಕಡೆ ಶೇಖರಣೆ ಮಾಡಿಸಿಕೊಡಬೇಕಾಗಿ ಕೋರುತ್ತೇನೆ. ಒಂದು ಕಡೆ ಶೇಖರಣೆ ಮಾಡಿರಬೇಕು ಅಂತ ಹೇಳ್ತಾರೆ. ಯಾವ್ದ್ರೆ ಈತ ವಿಡಿಯೋದಲ್ಲಿ ಹೇಳ್ತಾರೆ, ನಾನೆಲ್ಲಾ ಮಾರಿರೋದಕ್ಕೂ ಲೆಕ್ಕ ಇಟ್ಟಿದ್ದೀನಿ ಸ್ಕ್ರಾಪ್ ಮಾರಿರೋದಕ್ಕೆ ಅಂತ ಅನ್ನೋ ಮಾತನ್ನ ಒಂದು ಸೆಂಟೆನ್ಸ್ ನ ಎಲ್ಲೋ ಒಂದ್ ಕಡೆ ಬಳಸ್ತಾರೆ. ನಾನು ಪದೇ ನೋಡೋಕೆ ಒಂದ್ಸಾರಿ ನೋಡಿದ್ದು ಒಂದು ಬಳಸ್ತಾರೆ. ಅದಕ್ಕೆ ನಾನು ಅದೇ ಹೇಳ್ತೀನಿ. ಇನ್ನ ಒಂದು ಅಮೌಂಟ್ ಅವ್ರು ಕೊಡೋದನ್ನ ಇವ್ರು ಮೆನ್ಷನ್ ಮಾಡ್ತಾರೆ. ಇದು ನನಗೂ ಗೊತ್ತಿರಲಿಲ್ಲ, ಇದು ಮೊನ್ನೆ ನೋಡಿದಾಗ ಗೊತ್ತಾಯ್ತು. ನಮ್ಮ ಕಾರ್ಖಾನೆಯ ಸರಕು ಭಂಡಾರದಲ್ಲಿರುವ, ಅಂದ್ರೆ ಸ್ಟೋರ್ ರೂಮ್ ಅಲ್ಲಿರೋ ಸಾಮಾನುಗಳ ಒಟ್ಟು ಬಾಬ್ತು ಹಣ ರು 2,58,22,830 ಇರುತ್ತದೆ. PSSKಗೆ ತುರ್ತು ಹಣದ ಅವಶ್ಯಕತೆ ಇರುವುದರಿಂದ ಈ ಹಣವನ್ನು ಕೂಡಲೇ ಪಾವತಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ.
ಅಂದ್ರೆ ಬಹುಶಃ ಸ್ಟೋರ್ ರೂಮ್ ಅಲ್ಲಿರೋ ಮೆಟೀರಿಯಲ್ಸ್ ನೀನೇ ತಗೋಬಿಡು ಅಥವಾ ನೀನೇ ಮಾಡ್ಕೋ, ಅದ್ರ ವ್ಯಾಲ್ಯೂ ಇಷ್ಟಾಗಿದೆ, ಈ ಅಮೌಂಟ್ ಕೊಟ್ಬಿಡು ಅಂತ ಕೇಳಿರ್ಬೋದು ಅಂತ ಕಾಣಿಸ್ತದೆ. ಇದು ನನ್ನ ಅಂಡರ್ಸ್ಟುಡ್ ಅಷ್ಟೇ, ನನಗೆ ಗೊತ್ತಿಲ್ಲ ಇದು. ಆದ್ರೆ ಆ ದುಡ್ಡನ್ನು ಕೊಡು ಅಂತ ಕೇಳ್ತಾರೆ. ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೊಂಡಿಲ್ಲ, ಬೇಗ ಮಾಡ್ಕೋ ಅಂತ ಕೇಳ್ತಾರೆ. 20 ಕೋಟಿ ದುಡ್ಡು ಕಟ್ಟು ಸರ್ಕಾರ ಹೇಳಿರೋ ರೀತಿಯಲ್ಲಿ ನಾನಿನ್ನು ಕ್ರಮ ತಗೊಳಕ್ಕಾಗಿಲ್ಲ, ಯಾವುದು ಬಾಕಿ ತೀರ್ಸಕ್ಕಾಗಿಲ್ಲ ಅಂತ ಹೇಳ್ತಾರೆ. ಆಯ್ತಾ? ಪುನಃ ಇದು ಅದೇ ತರದೇ ಇನ್ನೊಂದು ರಿಮೈಂಡರ್. ಇಲ್ಲ ಒಂದೇ ನಿಮಿಷ ಪ್ಲೀಸ್ ಬಂದಿಲ್ಲ, ಒಂದೇ ನಿಮಿಷ ಮುಗಿತು. ಸೊ ಇದೆಲ್ಲ ಅಂತ್ಯಕ್ಕೆ ಬಂದಾಗ ಹಿಂಗಾಗತ್ತಲ್ಲ. ಇದು ಸೊ ಇದಾದ್ಮೇಲೆ ಏನಾಗುತ್ತೆ, 21 ಜನ ಕೆಲಸದಿಂದ ತೆಗೆದಿರುವಂತದ್ದು ಬಂದಿದೆ. ಆ 21 ಜನ ಕೆಲಸದಿಂದ ತೆಗೆದಿರೋದಕ್ಕೆ ನಾನು ಅದನ್ನ ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. ರೈತರು ಮತ್ತೆ ಕಾರ್ಮಿಕರ ಹಿತದೃಷ್ಟಿ ಕಾಪಾಡೋದು ಎರಡನ್ನೂ ಒಟ್ಟಿಗೆ ಸರ್ಕಾರ ಮತ್ತೆ ನೀವು ಹೇಳೋದ್ರಿಂದ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ನಿಮ್ಮ ಆದೇಶಕ್ಕೆ, ನೀವ್ ಹೆಂಗೆ ಇದನ್ನ ಮಾಡಲಿಲ್ಲ ಅನ್ನುವಂಥದ್ದು ಇನ್ನೊಂದು. ಈ ಅಗ್ರಿಮೆಂಟ್ ಅಲ್ಲಿ ದಯಮಾಡಿ ಒಂದನ್ನ ನೀವು ನೋಡ್ಲೇಬೇಕು, ಎಲ್ಲರೂ ತಗೊಳ್ಳಿ. ಇದೊಂದು ಹೆಂಗೆ ದುಡ್ಡು ಪೇ ಮಾಡ್ತಾರೆ 405 ಕೋಟಿನ ಅಂತ 11ನೇ ಪೇಜ್ ಹೋಗ್ಬಿಡಿ ದಯಮಾಡಿ. 11ನೇ ಪೇಜ್ ಅಗ್ರಿಮೆಂಟ್ ಕಾಪಿ ಇಂಗ್ಲಿಷ್ ಇದೆಯಲ್ಲ, ಅದ್ರಲ್ಲಿ 11ನೇ ಪೇಜ್ ಅಲ್ಲಿ ನಿಮ್ಗೆ ಎಲ್ಲ ತುಂಬಾ ಜನ ಅನ್ಕೊಂಡಿದ್ದಾರೆ, ನನ್ನ ಫೋನ್ ಮಾಡ್ತಾರೆ 405 ಕೋಟಿ ರೂಪಾಯಿ ಕಟ್ಟಿದೆ, ಯಾವ್ದು 20 ಕೋಟಿ ವಿಷಯಕ್ಕೆ ಮಾತಾಡ್ತಿರಲ್ಲ ನೀವು, 405 ಕೋಟಿ ಕಟ್ಟಿಲ್ವ ಅವ್ರು ಹಾಗೆ ಇಲ್ಲ. 405 ಕೋಟಿನ 40 ವರ್ಷಗಳ ಕಾಲ ಸಂಪೂರ್ಣವಾಗಿ ಕಟ್ತಾನೆ ಇರ್ತಾರೆ. ಇದರಲ್ಲಿ ಮೊದಲನೇ ವರ್ಷ ಫಸ್ಟ್ ಇದೆಯಲ್ಲ ಮಜಾ ಸಿಗ್ತಾ ನಿಮ್ಗೆ ಅಲ್ಲೇ ಕೊಡ್ತಾರೆ ಸದ್ಯಕ್ಕೆ 20 ಕೋಟಿ 2020-21 ಕಟ್ಟಬೇಕು, 21-22ಕ್ಕೆ 1 ಕೋಟಿ ಕಟ್ಟಬೇಕು. ಅಂದ್ರೆ ಈ ವರ್ಷ 1 ಕೋಟಿ ಕಟ್ಟಬೇಕು. ಇನ್ಮೇಲೆ 2035-36ವರೆಗೆ ಸಾರಿ 2028-29ವರೆಗೆ ಅಂದ್ರೆ ಮುಂದಿನ 10 ವರ್ಷ ಒಂದೊಂದೇ ಕೋಟಿ ಕಟ್ಟೋದು. ಅಲ್ಲ, ವರ್ಷ 1 ಕೋಟಿ, ಮೊದಲ 10 ವರ್ಷ 1 ಕೋಟಿ ಕಟ್ಟೋದು, ಆಮೇಲೆ 2 ಕೋಟಿ 36ನೇ ಇಸ್ವಿವರೆಗೂ ಕಟ್ಟೋದು. ಆಯ್ತಾ? ಹಂಗೆ ನೋಡಿ ಒಂಚೂರು ದಯಮಾಡಿ ತಾವು 2059-60ರಲ್ಲೂ ಕೂಡ ಅಂದ್ರೆ ಕಾಂಟ್ರಾಕ್ಟ್ ಮುಗಿಯೋ ವರ್ಷ ಕೂಡ ಈ 405 ಕೋಟಿಯ ಬಾತು ಇನ್ನೂ 20 ಕೋಟಿನ 2059-60ರಲ್ಲೂ ಕಟ್ತಾರೆ. ಹಿಂಗೂ ಅಗ್ರಿಮೆಂಟ್ ಮಾಡ್ಕೋಬಹುದು. ಅಂದ್ರೆ ವಿಜಯ್ ನಿರಾಣಿ ಚಾಲೆಂಜ್ ಮಾಡಿದ ಹಾಗೆ ಆತನಿಗೆ 300 ಕೋಟಿನ ಸರ್ಕಾರ ಕೊಟ್ಟ ಮೇಲೆ ಆತ ಫ್ಯಾಕ್ಟ್ರಿ ನಡೆಸೋದು ಅನ್ನೋದಾದ್ರೆ, ಆ 300 ಕೋಟಿ ದುಡ್ಡು ಕೊಡೋದಾದ್ರೆ ಆ ಫ್ಯಾಕ್ಟ್ರಿ ನಾನು ನಡೆಸಬೇಕು. ಇದು ಎರಡನೇ ವಿಚಾರ. ಸರ್ಕಾರ ಕೊಟ್ಟಿದ್ದೆ, ನನ್ನ ಹತ್ರ ಆ ದುಡ್ಡೆಲ್ಲ ಇದು ಮಾಡಕ್ಕಿಲ್ಲ, ಈ ದುಡ್ಡಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಬೇಕು ಅಂತ. ಆದ್ರೆ ದುರಂತ ಮತ್ತೆ ವಾಸ್ತವ ಮತ್ತೆ ಕಾಂಟ್ರಡಿಕ್ಷನ್ ಏನಿದೆ ಅಂದ್ರೆ, ಈ ತರ ಇವ್ರು ದುಡ್ಡು ಕಟ್ಕೊಂಡು ಹೋದ್ರೆ ಈ ದುಡ್ಡಲ್ಲಿ 453 ಕೋಟಿ ತೀರಿಸ್ತೀನಿ ಅಂದ್ರೆ 2059-60ಕ್ಕೆ ಶುಗರ್ ಫ್ಯಾಕ್ಟರಿಯ ಮಾರಾಟ ಮಾಡೋದು ಈ ಸಲ ಫಸ್ಟ್. ಅದು ಅಲ್ಲಿಗೆ ಮುಗೀತು. ಇನ್ನ ಕಡೆ ವಿಷಯ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಹೇಳ್ಕೊಡ್ತೀನಿ, ಆಮೇಲೆ ನೀವು ಅಷ್ಟೇ. ಸೊ ಮಾತನ್ನ ವಿಜಯ್ ಹೇಳಿದ್ದಾರೆ. ಆದ್ರೆ ನಾನು ಆತ ಹೇಳಿರೋ ರೀತಿ ಬಹಳ ಸೋಬರಾಗಿ ಹಂಬಲ್ ಆಗಿ ಮಾತಾಡಿರೋದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಗೌರವ ಮತ್ತೆ ಪ್ರೀತಿಯಿಂದಾನೆ ಅವ್ರಿಗೆ ಹೇಳ್ತೀನಿ. ವಯಸ್ಸಲ್ಲೂ ಕೂಡ ಬಹುಶಃ 21ನೇ ವಯಸ್ಸಲ್ಲಿ ಮದುವೆ ಆಗಿದ್ದಿದ್ರೆ ನನಗೆ ಆ ವಯಸ್ಸಲ್ಲಿ ಮಗನೇ ಇರ್ತಿತ್ತು. ಹಾಗಾಗಿ ಮಗು ಅನ್ನೋ ಪ್ರೀತಿನಲ್ಲೂ ಹೇಳ್ತೀನಿ ಅದಕ್ಕೆ. ಯಾಕೆಂದ್ರೆ ನೀವು ಅಂದ್ರೆ ಹಿರಿನಾದ್ರು ಆತನಿಗೆ ನೀವು ಅಂತಂದ್ರೆ ಅವ್ನಿಗೆ ಶೋಭೆ ತರೋದು, ಅವ್ನಿಗೆ ಶ್ರೇಯಸ್ಸಲ್ಲ, ಅವ್ನು ಒಳ್ಳೇದಾಗ್ಲಿ ಅಂತಾನೆ ಹೇಳ್ತೀನಿ. ನೀನೊಬ್ಬ ಆಂಟ್ರಪ್ರಿನರ್ ಆಗಿ ಬಂದಿದ್ದೀಯ, ಒಬ್ಬ ಉದ್ಯಮಿಯಾಗಿ ಬಂದಿದ್ದೀಯ, ಇಲ್ಲಿಯ ಜನಗಳ ಕಷ್ಟನ ಸುಧಾರಣೆ ಮಾಡಕ್ ಬಂದಿದ್ದೀನಿ ಅಂತ ಸುಧಾರಕನ ರೀತಿಯಲ್ಲಿ ರಾಜಕಾರಣಿ ರೀತಿಯಲ್ಲಿ ಮಾತಾಡಕ್ ಹೋಗ್ಬೇಡ. ಸೊ ಈ ಫ್ಯಾಕ್ಟ್ರಿನ ಕರೆಕ್ಟ್ ಆಗಿ ಕಾನೂನುಬದ್ಧವಾಗಿ ನಡೆಸ್ಕೊಂಡು ಸುಸ್ಥಿರವಾಗಿ ನಡೆಸ್ಕೊಂಡು ನಿನ್ನ ಜೊತೆಗೆ ನಾವು ಇರ್ತೀವಿ. ಅದೇ ನೀನ್ ಬಿಟ್ಟೋಗ್ಬಿಡು ಅಂತ ಹೇಳ್ತಿಲ್ಲ, ಆದ್ರೆ ಸರಿಯಾದ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಡೆಸ್ಕೊಂಡು ನೀನ್ ಕಾನೂನುಬದ್ಧವಾಗಿ ನಡೆಸುವಾಗಲೂ ಯಾರಾದ್ರೂ ಕಿಡಿಗೇಡಿಗಳು ನಿನ್ನ ತೊಂದರೆ ಕೊಡ್ತಾರೆ ಅನ್ನೋದಾದ್ರೆ ಆ ಸಂದರ್ಭಕ್ಕೆ ನಾನು ಬರ್ತೀನಿ. ಆದ್ರೆ ನೀನೇನಾದ್ರೂ ಕಾನೂನನ್ನ ಮೀರಿ ಪಿಟ್ಟಿ ಪ್ರಚಾರಕ್ಕೆ ನಾನು ಮಾಡ್ತಿದ್ದೀನಿ, ಮಾನನಷ್ಟ ಮೊಕದ್ದಮೆ ಹುಡ್ತೀನಿ ಅಂತಂದ್ರೆ ಬಹುಶಃ ಎಲ್ಲರ ಪಾಲಿಗೆ ನಾನು ಒಳ್ಳೆಯವನಾದ್ರೆ ನಿನ್ನ ಪಾಲಿಗೆ ಕಿಡಿಗೇಡಿಯಾಗ ಅದು ಸತ್ಯ. ಇನ್ನೊಂದು ಮಾನನಷ್ಟ ಮೊಕದ್ದಮೆ ಹೂಡೋದು ಅನ್ನೋ ಪದಕ್ಕೆ ಬಂದಾಗ ಇಷ್ಟು ದಾಖಲೆಗಳನ್ನ ನಾನು ನಿಮಗೆ ಕೊಟ್ಟಿರೋದ್ರಿಂದ ಇದರ ಆಧಾರದ ಮೇಲೆ ಇದಿಷ್ಟೇ ನಾನು ACB ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನೀನು ಒಬ್ಬ ಉದ್ಯಮಿಯಾಗಿ ಯೋಚನೆ ಮಾಡೋದಾದ್ರೆ ನೀನು ಯಾವುದಕ್ಕೂ ಪತ್ರಿಕಾ ಒಂದು ವಿಡಿಯೋ ರಿಲೀಸ್ ಮಾಡೋದು ಬೇಕಿರ್ಲಿಲ್ಲ.
ACB ಇಂದ ನೋಟಿಸ್ ಬಂದ ತಕ್ಷಣ ACBಗೆ ನಾನೇನೇನು ಸುಳ್ಳು ಹೇಳಿದ್ದೀನಿ ಅಂತ ಅಥವಾ ನೀನೇನು ಸರಿ ಇದೆಯಾ ಅನ್ನೋದನ್ನ ಕೊಟ್ಟು ಮಾಡ್ಬೋದಿತ್ತು. ಹಾಗಾಗಿ ನಾನು ಇದನ್ನ ಹೆಚ್ಚಿಗೆ ಮಾತಾಡಬಾರ್ದು ಅಂತ, ಬಟ್ ಅವ್ರು ವಿಡಿಯೋ ನೋಡಿದ್ಮೇಲೆ ಪಾಪ ಹೇಳ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದ್ವಿ. ಎರಡನೇದು ಮಾನನಷ್ಟ ಮೊಕದ್ದಮೆ ಹೂಡೋದು ಅಂತ ಬಂದಾಗ ನೀನೀಗ ನನಗೆ ಸುಳ್ಳುಗಾರನ ಪಟ್ಟ ಕಟ್ಟುವಂತಹ ಪ್ರಯತ್ನ ನೀನು ಮಾಡಿರೋದ್ರಿಂದ, ದಾಖಲೆಗಳ ಸಮೇತ ನಾನೀಗ ನಿಮ್ಮ ಎದುರುಗಡೆ ನಾನು ಇಟ್ಟಿರೋದ್ರಿಂದ, ನಿಮ್ಮ ಮುಖೇನ ಸಾರ್ವಜನಿಕರ ಎದುರುಗಡೆ ನಾನು ಇದನ್ನ ಇಡೋ ಪ್ರಯತ್ನ ಮಾಡಿರೋದ್ರಿಂದ ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗಿರೋ ಜಾಗದಲ್ಲಿ ಈಗ ನಾನಿದ್ದೀನಿ. ನಾನು ಬಹುಶಃ ನಿನಗೆ ಎಗನೆಸ್ಟ್ ಆಗಿ ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗ್ತದೆ. ಆದ್ರೆ ನಾನು ಮುಂಚೆನೆ ಹೇಳಿದ್ದೀನಿ, ನೀನೊಬ್ಬ ಉದ್ಯಮಿ ಆಗಿ ಬಂದಿದೀಯಾ, ಉದ್ಯಮಿ ಆಗೇ ನಡ್ಕೋ. ರೈತರಿಗೆ ನೀನು ಕಾನೂನುಬದ್ಧವಾಗಿ ನಡ್ಕೊಂಡು ಹೋಗು. ನೀನು ಸ್ಯಾಲರಿ ಸ್ಲಿಪ್ ಎಲ್ಲ ನೋಡ್ಬಿಟ್ರೆ ಕಾರ್ಮಿಕರಿಗೆ 350 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ. 350 ಜನ ಸ್ಯಾಲರಿ ಸ್ಲಿಪ್ ಅನ್ನ ಅದನ್ನು ನಾನು ಗೊತ್ತಿರೋದ್ರಿಂದ ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರಿಗೂ ಕಳಿಸ್ಕೊಡಿ. ಸತೀಶನ್ ಕಳಿಸ್ತೀನಿ, ಇವ್ರಿಗೆ ಪ್ರವೀಣ್ ಕಳಿಸ್ತೀನಿ. ನನ್ನ ಹತ್ರ ನಂಬರ್ ಇರೋರ್ಗೆ ನಾನು ಕಳಿಸ್ತೀನಿ, ನೀವು ಶೇರ್ ಮಾಡ್ಕೊಡಿ ಅಂತ. 4,500, 5,500, 6,000 ಯಾವ್ದಾರು ಕಾರ್ಮಿಕರಿಗೆ ವೇತನ ಕೊಡೋದಿದೆಯಾ? ಇದು ಉದ್ಯೋಗ. ಲೇಬರ್ ಆಕ್ಟ್ ನ ಮಿನಿಮಮ್ ವೇಜಸ್ ಪ್ರಕಾರ ಮಿನಿಮಮ್ 12,500 ರೂಪಾಯಿ ವೇಜಸ್ ಕೊಡ್ಬೇಕು. 12,500 ರೂಪಾಯಿ ಕೊಡೋ ಜಾಗದಲ್ಲಿ 6,000, 3,000, 5,000, 7,000 ಯಾವುದು? ಇನ್ನೊಂದು ಕ್ರಮಬದ್ಧ ಮಾಡ್ಕೋ ವಿಜಯ್. ಇದನ್ನ ನಾನು ಈ ಮುಖೇನ ಹೇಳ್ತೀನಿ. ಅದನ್ನು ವಿಜಯ್ ನಿನಗೆ ಕೊಡ್ತಾ ಇರೋ ಸಜೆಷನ್ ಇದು ಮಾಧ್ಯಮದಲ್ಲಿ ಹೇಳ್ತಾ ಇದ್ರು, ಪಾಪ ಅವ್ರಿಗೆ ಒಳ್ಳೆದಕ್ಕೆ ಹೇಳ್ತೀನಿ. ನಾನು ಅಲ್ಲಿ ನೌಕರ ಅಂತ ಅಂದ್ಮೇಲೆ ನನಗೊಂದು ದಾಖಲೆ ಬೇಕಲ್ವಾ? ನೀನು 350 ಜನಕ್ಕೆ ಉದ್ಯೋಗ ಕೊಟ್ಟಿದ್ಯಾ, 350 ಜನದ ಐಡಿ ಕಾರ್ಡ್ ಕೊಡು. 350 ಜನದ್ದು SRಗಳು ಕೊಡು. ಅಥವಾ 350 ಜನ ಯಾರ್ಯಾರು ಅವ್ರಿಗೆ ನೀನು ರೆಕ್ರೂಟ್ಮೆಂಟ್ ಮಾಡಿದ್ಮೇಲೆ ಅವ್ರಿಗೆ ಕರ್ತವ್ಯದ ಆದೇಶ ಕೊಡ್ತೀಯಲ್ಲ, ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಕ್ಕೆ, ಆ ಕಾಪಿಗಳು ಕೊಡು. ಒಬ್ಬ ವ್ಯಕ್ತಿಗೆ ಅದನ್ನ ಕೊಟ್ಟಿಲ್ಲ. ಒಬ್ಬ ವ್ಯಕ್ತಿಗೆ ನೇಮಕಾತಿ ಆದೇಶ PSSಗೆ ಹ್ಯಾಂಡ್ ಓವರ್ ಮಾಡಿರೋದಿದೆ. ಒಬ್ಬ ವ್ಯಕ್ತಿ ನೇಮಕಾತಿ ಆದೇಶ ಇಲ್ಲ. ಆಮೇಲೆ DCC ಬ್ಯಾಂಕಿನ ವಿಚಾರ. DCC ಬ್ಯಾಂಕ್ ಸರ್ಕಾರಿ ತತ್ವದ ಆಧಾರದ ಮೇಲಿರೋ ಬ್ಯಾಂಕ್ ಅಲ್ವಾ? ಸರ್ಕಾರಿ ಸ್ವಾಮ್ಯದಲ್ಲಿ ನಮ್ಮ ರೈತರಿಗೆ ಜೀವನಾಡಿಯಾಗಿದೆಯಲ್ವಾ? ಇವತ್ತಿಗೆ ಎಲ್ಲ ಕಡೆನೂ ಆ ಬ್ರಾಂಚ್ಗಳು ಓಪನ್ ಮಾಡಿದಾರಲ್ವಾ? ಪಾಂಡವಪುರ ಶುಗರ್ PSSಗೆ ಫ್ಯಾಕ್ಟರಿನೂ ಕೂಡ DCC ಬ್ಯಾಂಕ್ ಮುಖಾಂತರನೇ, ಆ ಸಹಕಾರಿ ಬ್ಯಾಂಕಿನ ಕೆಳಗಡೆ ಅದ್ರ ಮುಖಾಂತರನೇ ವೇತನ ಕೊಡ್ತಾ ಇದ್ದು, ಸ್ಯಾಲರಿ ಕೊಡ್ತಾ ಇದ್ದಿದ್ದು, ಕಬ್ಬು ಬೆಳೆಗಾರರಿಗೆ ಇದನ್ನೆಲ್ಲ ಕೊಡ್ತಾ ಇದ್ದಿದ್ದು, ಪೇಮೆಂಟ್ ಮಾಡ್ತಾ ಇದ್ದೀವಿ. ನೀವು ಬಂದ ತಕ್ಷಣ ಮಾಡಿರೋ ಮಟ್ಟದ ಕೆಲಸ ಯಾವುದು? ಎಲ್ಲ ಟ್ರಾನ್ಸಾಕ್ಷನ್ಗಳು, ವೇತನ ಪಾವತಿ ಇರ್ಬೋದು, ಕಬ್ಬು ಬೆಳೆಗಾರರಿಗೆ ಪಾವತಿ ಮಾಡೋದಿರ್ಬೋದು, ವಿಜಯ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಮುಧೋಳ ಆ ಶಾಖೆ ಓಪನ್ ಮಾಡ್ತೀವಿ, ಅದ್ರ ಮುಖಾಂತರ ಮಾಡ್ತೀವಿ. ಈ DCC ಬ್ಯಾಂಕ್ ಏನ್ ತಪ್ಪು ಮಾಡಿತ್ತು? ನೀನು ತರೋದಕ್ಕೆ ನಿನಗೆ ಅವಕಾಶ ಇರ್ಬೋದು, ಆದ್ರೆ ರೈತರ ಒಳಿತನ್ನ, ಜನರ ಒಳಿತನ್ನ ಕಾಪಾಡುವಂತಹ ಮನಸ್ಥಿತಿಯಲ್ಲಿ ನೀವು ನೈತಿಕವಾಗಿ ಇದನ್ನ ಮಾಡಕ್ಕೆ ಹೆಂಗ್ ಮನಸ್ಸು ಬಂತು? ನೀವು ಬಹಳ ದೊಡ್ಡ ಪದಗಳು ಉಪಯೋಗಿಸ್ತೀರಲ್ಲಪ್ಪ, ನಿಮ್ಗೆ ಏನ್ ಮನಸ್ಸು ಬಂತು? ಈ ಸಹಕಾರಿ ಬ್ಯಾಂಕಿಂದ ಒಂದು ಬ್ರಾಂಚ್ ಸತ್ತೋಗ್ಲಿಲ್ವಾ ಈಗ? ಸರಿ, ನಮ್ಮವರು ನಮ್ಮ ಜನಗಳು ಪಾಂಡವಪುರಕ್ಕೆ ಬಂದು ಕೇಳೋದು, ಮಂಡಿಗೆ ಬಂದು ಕೇಳೋದಕ್ಕೆ 2-3 ತಿಂಗಳು ಕಾಯ್ತಾರೆ. ಇಲ್ಲ ಯಾರೋ ಒಬ್ರು ಲೀಡರ್ ಊರಲ್ಲಿರೋ ನಮ್ಗೆ ಕರ್ಕೊಂಡು ಹೋಗ್ಲಿ ಅಂತ ಕಾಯ್ತಾರೆ. ಇನ್ನು ಹೆಚ್ಚು ಕಮ್ಮಿಯಾಗಿ ಕೋಆಪರೇಟಿವ್ ಬ್ಯಾಂಕ್ ಇತ್ತೀಚೆಗೆ ಸುಮಾರು ಮುಳುಗೋಯ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಮುಧೋಳಕ್ಕೆ ಹೋದ್ರೆ ನಮ್ಮವರು ಹೋಗಿದ್ದ ಬರೀ 2,500 ಕೊಡೋರು ಹೋಗಿ ಬರಕ್ಕೆ ಅಷ್ಟೇ ಖರ್ಚಾಗಿದ್ರೆ ಸುಮ್ಮನೆ ಆಯ್ತಾರೆ. ಲಾಭ ಪಡೆತನ ರೈತರಿಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಬೋದು. ಇದಿಷ್ಟೇ ವಿಷಯ. ಇಷ್ಟಾದ್ಮೇಲೆ ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ. ನಾನು ತಪ್ಪು ಮಾಡಿದ್ದಾಗ ಚಿಕ್ಕ ಮಕ್ಕಳಿಗೂ ಕ್ಷಮೆ ಕೇಳಿದ್ದೆ. ಸಾರಿ ಕಣ ಮಗ, ನಾನು ಬೈದವ್ರಿಗೂ ಸಾರಿ ಕಣ ಮಗ ಅಂತೇಳಿ. ನನ್ನ ಉದ್ದೇಶ ಅದಲ್ಲ ಕಡೆ, ತಪ್ಪಿರ್ಬೇಡ, ಸಾರಿ. ಆದ್ರೆ ನೀನು ಈ ರೀತಿ ಕೊಟ್ಟಿರೋ ಹೇಳಿಕೆಗೆ ನೀನು ತಪ್ಪು ಮಾಡಿ ಕೋತಿ ಕಾಲ ತಿಂದು ಮೇಕೆ ಬಾಯಿ ಬರುತ್ತು ಅನ್ನೋ ಕೆಲಸ ಮಾಡ್ತಿರೋದ್ರಿಂದ ಕ್ಷಮೆ ಅನ್ನೋ ಪದ ನನ್ನ ಬಾಯಲ್ಲಿ ಈ ವಿಚಾರದಲ್ಲಿ ನಿನ್ನತ್ರ ಬರೋ ಪ್ರಶ್ನೆನೇ ಇಲ್ಲ. ಬಿಟ್ಬಿಡು ಅದನ್ನ, ಅಂತದೆಲ್ಲ ಕನಸು ಕಾಣಕ್ ಹೋಗ್ಬೇಡ. ಎರಡನೇದು ಒಳ್ಳೇದ್ ಮಾಡ್ತಾ ಬಾ. ನೀನು ಬಾ, ಈಗ ಇವತ್ತು ಕೆಲಸ ಮಾಡೋಣ, 2 ಬಿಟ್ಬಿಡೋಣ. ಈಗ ಇವತ್ತು ಅರಗುನಲ್ಲಿ ದೇವರ ಕಾಡಿನಲ್ಲಿ ನಮ್ಮ ಹಿರಿಯ ಪತ್ರಕರ್ತರೊಬ್ರು ಒಂದು ರೈತರ ಜೊತೆ ಸಂವಾದಕ್ಕೆ ಬಂದಿದ್ದಾರೆ ಅಂತ ಕರೆದವ್ರೆ. ನನ್ನ ಜೊತೆ ಸಂವಾದಕ್ಕೆ ರೈತರನ್ನು ಕರೆದಿದ್ದಾರೆ, ಪ್ರಗತಿಪರ ರೈತರು ಒಂದಷ್ಟು ಜನ ಈ ಫ್ಯಾಕ್ಟರಿ ವಿಷಯಕ್ಕೆ. ಅಲ್ಲಿ ಚರ್ಚೆ ಒಟ್ಟಾರೆ ಏನು, ನಾನು ಅದು ನನ್ನ ವಿಡಿಯೋದಲ್ಲೂ ಹೇಳಿದ್ದೆ. ಏನಂತ, ರೈತನ ಅಸಹಾಯಕತೆನ ಉಪಯೋಗಿಸ್ಕೊಂಡು, ಗುರಾಣಿಯಾಗಿ ಉಪಯೋಗಿಸ್ಕೊಂಡು, ನೋಡಿ ಡಾಕ್ಟರ್ ಫ್ಯಾಕ್ಟರಿ ನಿಲ್ಲಿಸ್ಬಿಟ್ರು ಅವರ ಮಟ್ಟಿಗೆ ತಂದು ಕೂರಿಸ್ತಾರೆ, ನನ್ನ ಮೇಲೆ ಕೂರಿಸೋದು ನೋಡ್ತಾರೆ ಅಂತ ನೀವು ಅದನ್ನೇ ಮಾಡ್ತೀಯಾರೆ ಈಗ. ಸೊ ಆದ್ರೆ ನನಗೆ ಬೇಕಾಗಿರೋದು ನ್ಯಾಯವಾಗಿರುವಂಥದ್ದು. ಈಗ
ನನಗೆ ಫುಡ್ ಕಿಟ್ ಹಂಚೋ ಹುಚ್ಚಿಡಿದ್ಬಿಟ್ಟು ಆ ಫುಡ್ ಕಿಟ್ ಹಂಚಕ್ಕಂತ ಕಾಸಿಲ್ಲ ಅಂತೇಳಿ ಬಂದು ಮನೆಯೊಳತವೋ ನಗಿತಾವೋ ಇಲ್ಲ ನಿಂತವೇ ಯಾರ್ತವೋ ಮನೆಗೆ ಬಂದ್ಬಿಟ್ಟು ಒಡವೆ ಪಡವೆ ಎಲ್ಲ ಕಿತ್ಕೊಂಡ್ಬಿಟ್ಟು ಓಡೋಗ್ಬಿಟ್ಟು ಇಲ್ಲಿ ಸ್ಲಮ್ಗೆ ಹೋಗ್ಬಿಟ್ಟು ನಾನು ಫುಡ್ ಕಿಟ್ ಹಂಚ್ಬಿಟ್ರೆ ನಾನು ಯೋಗ್ಯ ಅಂತಾರ ಅಯೋಗ್ಯ? ನನ್ನ ಇರಬೇಕು, ನಾನು ಮಾಡಬೇಕು. ನಿಮ್ಮ ಹತ್ರ ಕಿತ್ಕೊಂಡು ಹೋಗ್ಬಿಟ್ಟು ಮಾಡಕ್ ನನಗೆ ಹಕ್ಕಿದೆ, ಅದನ್ನ ಸಮರ್ಥಿಸ್ಕೊಳಕ್ಕೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ವಿಷಯ ಸರಿದಾರಿಗೆ ಬಂದು ನೀವು ಬನ್ನಿ, ನೀವು ಶುಗರ್ ಫ್ಯಾಕ್ಟ್ರಿಗೆ ಬನ್ನಿ, ಒಳ್ಳೆ ಮಾತನ್ನ ಎಲ್ಲರೂ ಕೂತ್ಕೊಂಡು ಮಾತಾಡೋಣ. 21 ಕೋಟಿ ರೂಪಾಯಿ ದುಡ್ಡು ಕಟ್ಟಿ ಸ್ಟ್ಯಾಂಪ್ ಡ್ಯೂಟಿ ಹೇಗಿದ್ದು ಸರ್ಕಾರ ಮನ್ನಾ ಮಾಡಲ್ಲ ಅಂತ ಹೇಳಿದೆ. ಇನ್ನು ಹೆಚ್ಚಿಗೆ ಸರ್ಕಸ್ ಮಾಡಕ್ ಹೋಗ್ಬೇಡಿ. ಮನ್ನಾ ಮಾಡೋದಾದ್ರೆ ಇನ್ನೊಂದು ವಾರದೊಳಗಡೆ ಇನ್ನೇನಾರ ಸರ್ಕಸ್ ಮಾಡಿ ಮನ್ನಾ ಮಾಡೋದಾದ್ರೆ ಮಾಡಿಸ್ಕೊಳ್ಳಿ, ನಮ್ದೇ ಅಭ್ಯಂತರ ಇಲ್ಲ. ಅದು ಮಾಡಿಸ್ಕೊಂಡಾದ್ರೂ ಸರಿ, ಇನ್ನೊಂದು ವಾರದೊಳಗಾದ್ರೂ ಬಂದು ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಫಸ್ಟ್ ಹೋಗ್ಬಿಟ್ಟು 2 ಕೆಲಸ 20 ಕೋಟಿ ದುಡ್ಡು ಕಟ್ಬಿಟ್ಟು ಇದನ್ನ ರಿಜಿಸ್ಟರ್ ಮಾಡಿಕೊಂಡು ಆ 21 ಹುಡುಗರನ್ನ ಕಾನೂನು ಬಾಹಿರ ಕೆಲಸದಿಂದ ತೆಗೆದಿರೋರನ್ನ ವಾಪಸ್ ಕೆಲಸಕ್ಕೆ ತಗೊಂಡು ಸರ್ಕಾರ ಕೋರ್ಟ್ ಆದೇಶ ಇದೆ ಅದನ್ನು ತಗೊಂಡು ಬನ್ನಿ, ಅಷ್ಟು ಮಾಡ್ಕೊಂಡು ಬನ್ನಿ. ನಾನು ನಿನ್ನನ್ನ ನನ್ನ ಮನೆ ಮಗನ ತರ ಟ್ರೀಟ್ ಮಾಡ್ತಾ, ನನ್ನ ಸ್ವಂತ ತಮ್ಮನ ತರ ಟ್ರೀಟ್ ಮಾಡ್ತಾ ಆ ಫ್ಯಾಕ್ಟ್ರಿ ನಡೆಸ್ಕೋಬಹುದು. ನಾವು ನಿನ್ ಜೊತೆಗಿದ್ದೀವಿ.